ರಂಜಾನ್ ಸಂದರ್ಭದಲ್ಲಿ ರಸ್ತೆ ಬದಿ ಕೆಲವು ಅಂಗಡಿಗಳ ಬದಿ ನಮಾಜನ್ನು ಮಾಡ್ತಾರೆ. ಈದ್ಗಾದಲ್ಲಿ ಅತಿ ದೊಡ್ಡ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಇದುವರೆಗೂ ಕೂಡ ಅವರು ಕೂಡ ಪರ್ಮಿಷನ್ ತೊಗೊಳ್ತಿಲ್ಲ. ಇನ್ನು ಮುಂದೆ ಅವರಿಗೂ ಕೂಡ ಈ ನೆಲದ ಕಾನೂನಿನಡಿ ನೀವು ಹೇಳ್ತೀರಾ ಈ ನೆಲದ ಕಾನೂನನ್ನು ಅದು RSS ಇರ್ಬೋದು ಯಾವುದೇ ಸಂಘ ಸಂಸ್ಥೆಗಳು ಗೌರವ ಕೊಡಬೇಕಂತ ಹೇಳ್ತಾರೆ. ಈ ನೆಲದ ಕಾನೂನಿನಡಿ ನೀವು ಅವತ್ತು ಕೂಡ ಇದೇ ರೀತಿಯ ಕಾನೂನನ್ನು ಜಾರಿ ಮಾಡ್ತೀರಾ? ಎಲ್ಲರೂ ಕಾನೂನು ಒಂದೇ. ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ, ಚೌಕಟ್ಟದಲ್ಲಿ ಏನು ಬೇಕಾದರೂ ನಡಿಬೇಕಾಗಿದೆ. ಏನಿದ್ರೆ ಶಿಸ್ತುಬದ್ಧವಾಗಿ ನಡಿಬೇಕಾಗಿದೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಯಾವತ್ತೂ ಮುಂದೆ ಇರೋದು. ನೀವು ಇವತ್ತು ಈ ಪ್ರೋಗ್ರಾಮ್ ಮಾಡಬೇಕಿದ್ರೆ ನೀವು ಕೂಡ ಪೊಲೀಸ್ ಸ್ಟೇಷನ್ ಲೆಟ್ರ್ ಕೊಟ್ಟು ಕಾನೂನು ಮಾಡ್ತಾ ಇರೋದು. ಅದೇ ಥರನೇ ನಾವು RSS ಅವ್ರಿಗೆ ಏನು ಹೇಳ್ತಾ ಇದ್ದೀವಿ, ನೀವು ಏನು ಮಾಡ್ತಾ ಇದ್ದೀರಾ ಅಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಇದರಲ್ಲಿ ಗೂಬೆ ತುಂಬಿಸ್ತಾ ಇರೋದು. ಇವರು ನಾದಗೀಟೆ ನಮ್ಮ ಕಾನ್ಸ್ಟಿಟ್ಯೂಷನು ನಮ್ಮ ದೇಶ ಇದ್ರ ಮೇಲೆ ಇವರು ಮಾಡೋದಿಲ್ಲ. ನಾವು ಏನು ಹೇಳ್ತಾ ಇದೀವಿ ಅಂದರೆ ಕಾನೂನು ಪ್ರಕಾರ ಏನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿರೋದು. ಅವ್ರು ಪ್ರಶ್ನೆ ಮಾಡ್ತಿದ್ದೀರಾ ನೀವು ಕೂಡ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರು ಅಲ್ಪಸಂಖ್ಯಾತರು ಕೂಡ ಅವರ ನಮಾಜ್ ಟೈಮಲ್ಲಿ ರಂಜಾನ್ ಟೈಮಲ್ಲಿ ಈದ್ಗಾ ಪ್ರಾರ್ಥನಾ ಸಂದರ್ಭದಲ್ಲಿ ಕಾನೂನನ್ನು ಜಾರಿ ಮಾಡ್ತೀರಾ ಅಂತ ಕೇಳಿದ್ದಾರೆ. ಆ ತಾಕತ್ತು ದಮ್ಮು ನಿಮ್ಮಲ್ಲಿ ಇದೆಯಾ ಅಂತೇಳಿ BJP ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೋಡಿ, ಎಲ್ಲೇ ಆಗಲಿ ಪಬ್ಲಿಕ್ ಪ್ರಾಪರ್ಟಿಗಳನ್ನ ಯೂಸ್ ಮಾಡಿಕೊಂಡು ಶಾಲಾ ಕಾಲೇಜಿನ ಆವರಣಗಳಲ್ಲಿ ಮಾಡೋದಾದ್ರೆ ದಯವಿಟ್ಟು ಅವರು ಸಹ ಸಂವಿಧಾನಬದ್ಧವಾಗಿ ತಗೊಳ್ಳೇಬೇಕು ಪರ್ಮಿಷನ್. ಅದಲ್ದೇ RSS ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ನೋಡಿ, ಹೆಣ್ಣಿಗೆ ಅಲ್ಲಿ ಸಮಾನತೆ ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ ಬಹಳ ತುಚ್ಛವಾಗಿ ನೋಡುವಂತಹ ಒಂದು ಇದಿದ್ರೆ RSS ನಲ್ಲಿ ನೋಡಿ, ಗಣವೇಷಗಳನ್ನ ತೊಟ್ಟು ದಾರಿಗಳಲ್ಲಿ ಇವರು ಏನು ಕೋಲ್ನ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಒಂದು ಹೆಣ್ಣು ಮಗು ಅಲ್ಲಿರಲ್ಲ. ಇವ್ರು ಇಷ್ಟು ಮಾತಾಡ್ತಾರೆ ರೀ. ಯಾರಾದ್ರೂ ಒಂದ್ ಹೆಣ್ಣು ಮಗು ಗಣವೇಷಧಾರಿಯಲ್ಲಿ ತೋರಿಸ್ರಿ. ನೀವು ನಿಮಗೆ ಯೋಗ್ಯತೆಗೆ ಹೆಣ್ಮಕ್ಳು ಸಮಾನವಾಗಿ ನೋಡಿದ್ದೀರೇನ್ರಿ ನೀವು ಯಾವತ್ತಾದ್ರೂ? ಅವ್ರು ಹೇಳ್ತಾರೆ ಯಾಕೆ ಗಣವೇಶದಲ್ಲಿ ಹೆಣ್ಮಕ್ಳು ಭಾಗವಹಿಸಲ್ಲ? ರಾಷ್ಟ್ರೀಯ ಸೇವಿಕಾ ಸಂಘದ ನಾಳಿದ್ ಗಣವೇಷಧಾರಿ ಇದೆ, ಬನ್ರಿ ಮೇಡಮ್. ಇವಾಗ ಇವರು ರಸ್ತೆಗಳಲ್ಲಿ ಹೋಗ್ತಾರೆ ಪಥಸಂಚಲನ ಅಂತ, ಒಂದು ಹೆಣ್ಣು ಮಗುನ ಗಣವೇಷದಲ್ಲಿ ಇವರು ತೋರಿಸ್ಬಿಡ್ಲಿ, ಅವರನ್ನ ಪಕ್ಕಕ್ಕಿಟ್ಟಿದ್ದಾರೆ. ಮನುಸ್ಮೃತಿಯಲ್ಲಿ ಹೆಣ್ಣು ಮಕ್ಕಳನ್ನ ಭೋಗದ ವಸ್ತು ಅಂತ ಇವರು ಬಿಂಬಿಸ್ತಾರೆ. ಹೆಣ್ಣು ಮಕ್ಕಳು ಮನೆಗಷ್ಟೇ ಸೀಮಿತ. ಅದಲ್ಲದೆ ಮೋಹನ್ ಭಾಗವತರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಹೆಣ್ಣು ಮಕ್ಕಳು ಅಂದ್ರೆ 3 ಮಕ್ಕಳನ್ನ ಅಡಿಬೇಕು ಅಂತ. ಪ್ರತಾಪ್ ಸಿಂಹ ಹೇಳ್ತಾರೆ ಒಂದ್ ಮಗು ಎಡಿಯಷ್ಟೊತ್ತಿಗೆ ನಡ ಬಿದ್ದೋಗುತ್ತೆ ಅಂತ. ಇಂತಹ ದುಷ್ಟರು ನೀಚರು ಇರುವಂತಹ ಪಕ್ಷ ಇದು. ತಪ್ಪು ಸಂದೇಶ. 26ನೇ ತಾರೀಕು ಬನಶಂಕರಿಲಿ ಇದೆ. ರಾಷ್ಟ್ರೀಯ ಸೇವಿಕಾ ಸಂಘದಿಂದ ಸುಮಾರು 1,000 ಜನ ಹೆಣ್ಣು ಮಹಿಳೆಯರು ಪಥಸಂಚಲನ ಇದೆ, ಬರಕೇಳಿ ಅವ್ರನ್ನು ಸೇರ್ಕೊಳಕ್ಕೆ ನೋಡ್ರಿ. ಕೇಳಿಸ್ಕೊಳ್ರಿ, ನೀವು RSS ಬ್ಯಾನ್ ಮಾಡೋದು ಬಿಟ್ಬಿಡಿ ರೀ. ನಿಮ್ ಉಪಮುಖ್ಯಮಂತ್ರಿಗಳು ಗೀತೆ ಆಡಿದ್ರಲ್ರಿ, ಮೊದಲು ನಿಮ್ ಉಪಮುಖ್ಯಮಂತ್ರಿಗಳನ್ನ ಬ್ಯಾನ್ ಮಾಡ್ರಿ. ನಿಮ್ ಕುಣಿಗಲ್ ರಂಗನಾಥ್ RSS ಸಾಕಿ ಆಡಿದ್ರಲ್ಲ, ಅವ್ರನ್ನ ಬ್ಯಾನ್ ಮಾಡ್ರಿ. ನಿಮ್ ಅಶೋಕ್ ಕುಮಾರ್ ಸಂಘದ ಗಣವೇಷನ ಹಾಕೊಂಡೋದ್ರಲ್ಲ, ಅವ್ರನ್ನ ಬ್ಯಾನ್ ಮಾಡಿ. ತಾಕತ್ತಿದ್ರೆ ಸುಮ್ನೆ RSS ಬ್ಯಾನ್ ಮಾಡ್ತೀನಿ ಅಂತ ಬಾಯಿ ಚಪ್ಲಕ್ ಮಾತಾಡೋದಲ್ಲ. ನೀವು 100 ಅಲ್ಲ 200 ವರ್ಷಗಳಾದ್ರು RSS ನ ಒಂದು ಕೂದಲನ್ನು ಮುಟ್ಟಕ್ಕಾಗಲ್ಲ ರೀ. ನಿಮ್ ನೆಹರು ಅವ್ರ ಕೈಯಲ್ಲಿ, ನಿಮ್ಮ ಇಂದಿರಾ ಗಾಂಧಿ ಅವ್ರ ಕೈಯಲ್ಲಿ ಏನು ಕಿಸ್ಯಕ್ಕಾಗ್ಲಿಲ್ಲ. ಎಲ್ಲ ಕೂಡ ಬ್ಯಾನ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ ಓದ್ಕೊಂಡ್ ಬನ್ರಿ, ಡಿಬಾರ್ ಮಾಡಿ ಕಳ್ಸಿದ್ದಾರೆ. ಈ ಚೀಮಾರಿ ಹಾಕಿದೆ ನಿಮ್ಗೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮೊದಲು ಬಾಯಿ ಚಪ್ಲಕ್ ಮಾತಾಡೋದನ್ನ ಬಿಡ್ಬೇಕು. ಈ ದೇಶದಲ್ಲಿ 24% ಜನಸಂಖ್ಯೆ ಇರ್ತಕ್ಕಂಥದ್ದು ಈ ದೇಶದ ತಳ ಸಮುದಾಯ, ಮೂಲ ನಿವಾಸಿಗಳಂತ ಕರೆಸಿಕೊಳ್ತಕ್ಕಂಥ ದಲಿತ ಸಮುದಾಯ. ಇವತ್ತು ದೇಶಾದ್ಯಂತ ಅದು UP ಇರ್ಬೋದು, ಬೇರೆ ಬೇರೆ ಕಡೆ ಭೀಮ್ ಆರ್ಮಿ ಅಂತೇಳಿ ಆರಂಭ ಆಗಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಈಗ ಕಲಬುರಗಿಯಲ್ಲಿ ಕೂಡ ಭೀಮ್ ಆರ್ಮಿ ಇರುವಂಥದ್ದು, ದಲಿತ ಪ್ಯಾಂಥರ್ಸ್ ಇರ್ತಕ್ಕಂಥದ್ದು. ನಾವು ಕೂಡ ಪಥಸಂಚಲನವನ್ನು ಮಾಡ್ತೀವಿ, ನಾವು ಕೂಡ ನಿಮಗೆ ಅನುಮತಿಯನ್ನು ಕೇಳಿದ್ದೇವೆ, ನಮಗೂ ಅನುಮತಿಯನ್ನು ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ನಿಮಗೆ ಗೊತ್ತಿರಲಿ, RSS ಹೇಳಿದೆ ಭಾರತೀಯ ಜನತಾ ಪಕ್ಷದವ್ರು ಬರೋದು ಬೇಡ, ನೀವಿಲ್ಲಿ ನಾವು ನಮ್ಮ ಸಮಸ್ಯೆನ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು BJP ಇದಕ್ಕೆ ಬಣ್ಣ ಕಟ್ಟೋದು ಬೇಡ. RSSಗೆ ತನ್ನದೇ ಆದ ಇತಿಮಿತಿ ಇದೆ, ತನ್ನದೇ ಆದ ಐತಿಹ್ಯ ಇದೆ, ತನ್ನದೇ ಆದ ಹೋರಾಟ ಇದೆ, ನಮ್ಮದೊಂದು ಸಾಂಸ್ಕೃತಿಕ ಸಂಘಟನೆ, ನಾವು ಅದನ್ನು ಸಾಲ್ವ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಆದರೆ ಕರ್ನಾಟಕದ BJPಗರು ಎಲ್ಲ ಒಂದು ಕಡೆ ತಾನು ಮುಂದು ಅನ್ನೋ ಮುಖಾಂತರ RSSನ ಓಲೈಕೆ ಮಾಡಲಿಕ್ಕೂ ಕೂಡ ಹೊರಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ RSS ದಲಿತ್ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿಯವರ ಈ ಅನುಮತಿ ಇದೆಯಲ್ಲ, ಅದಕ್ಕೆ ಪತ್ರಗುಟ್ಟು ಹೋಗಿರೋದಂತೂ ನಿಜ ಅಲ್ವಾ? ಯಾವ ಪದರ್ಗುಟ್ಟು ಹೋಗಿಲ್ಲ ಸರ್. ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟೇ ಗೌರವ ನಮಗಿದೆ. ಜೈ ಭೀಮ್ ಎನ್ನುವಂತ ಘೋಷಣೆ ನಮ್ದು. ಕಾಂಗ್ರೆಸ್ ಅವ್ರಿಗೆ ಮಾತಾಡೋ ನೈತಿಕತೆ ಇಲ್ಲ. ಅಂಬೇಡ್ಕರ್ ಅವರನ್ನ ಸೋಲ್ಸಿದ್ಯಾರ್ರಿ ಚುನಾವಣೆಯಲ್ಲಿ? ಅಂಬೇಡ್ಕರ್ನ ಸೋಲ್ಸಿದ್ಯಾರು? ನೀವೇ ಕಣ್ರಿ ಸೋಲ್ಸಿದ್ದು. ಇವತ್ತು ಆ ರಾಜ್ಯಸಭಾ ಮೆಂಬರ್ ಮಹಾತ್ಮ ಗಾಂಧಿನ ಕೊಂದ ಅಂತವ್ರನ್ನ ಇವತ್ತು ಪೂಜೆ ಮಾಡುವಂತ ಕಿತ್ತೋಗಿರೋರು ನೀವು. ನಿಮ್ಗೆ ಯಾವ ನೈತಿಕತೆ ಇರ್ರಿ? ನಿಮ್ಮ ಈ ದೇಶದಲ್ಲಿ ಯಾಕೆ ನೈತಿಕತೆ ಇಲ್ಲ? ನೀವು ದೇಶ ದ್ರೋಹಿಗಳು, ನೀವು ನಿಜವಾದ ದೇಶ ದ್ರೋಹಿಗಳು. ನಿಜವಾದ ಸರಿ ಮಾತಾಡಿ, ಕಿತ್ತೋದು ಅಂತ ಯಾಕೆ ಮಾತಾಡ್ತೀರಾ? ವಾಪಸ್ ತಗೊಂಡಿದ್ದು
ಗಾಂಧಿ ಕೊಂದವ್ರು ನೀವು ಹೆಂಗಿರಿದ್ರು ಸರ್ಕಾರನೇ ಪ್ರೂವ್ ಮಾಡಿಲ್ಲ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಕಾರ್ಯ ಸಹೋದರರಲ್ಲಿ ಕೈವಾಡ ಇಲ್ಲ ಅಂತ. ನೋಡಿ, ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ಆರ್ ಎಸ್ ಎಸ್ ಮೋಹನ್ ಭಾಗವತ್ರ ಹೇಳಿದ್ರೆ ನಮಗೂ BJPಗೂ ಅಂತರ ಕಾಯ್ಕೊಂಡಿದ್ದೀವಿ ಅಂತ. ಈಗ ಬಂದಿರತಕ್ಕಂಥವ್ರು RSSನ ಒಂದು ಟೀಮಾ ಇಲ್ಲ BJP ಟೀಮಾ ಅಂತ ಕನ್ಫರ್ಮ್ ಆಗಬೇಕು ನಮಗೆ. ಯಾಕೆಂದರೆ ಇವರು ಪ್ರತಿ ಸರಿನೂ RSS ಬಗ್ಗೆನೇ ಹೇಳ್ತಾ ಇದ್ದಾರೆ. ಇಲ್ಲಿ ಅದೆಲ್ಲ ಬೇಕಾಗಿರತಕ್ಕಂಥದ್ದು ಪರ್ಮಿಷನ್ ಅಷ್ಟೇ ಕೇಳ್ತಾ ಇರೋದು. ಪರ್ಮಿಷನ್ ತಗೊಂಡು ಏನು ಬೇಕಾದರೂ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ ಅಷ್ಟೇ ಹೇಳೋದು. ಇದಕ್ಕೆ ರಾಜಕೀಯ ಬಣ್ಣ ಕಟ್ಟೋದೇನು ಬೇಕಾಗಿಲ್ಲ. ಯಾವ ಸಂಘಟನೆಯನ್ನು ಯಾರು ಮುಗಿಸೋದಕ್ಕಾಗೋದಿಲ್ಲ. ಇವತ್ತು ಆಮ್ ಆದ್ಮಿ ಪಾರ್ಟಿಯ ಸಂಘಟನೆಯನ್ನು ಯಾರು ಮುಗಿಸೋದಕ್ಕಾಗೋದಿಲ್ಲ, RSS ಸಂಘಟನೆಯನ್ನು ಮುಗಿಸೋದಕ್ಕಾಗಿಲ್ಲ, ಇವ್ರದ್ದು ಕಾಂಗ್ರೆಸ್ ಸಂಘಟನೆಯನ್ನು ಮುಗಿಸೋದಕ್ಕಾಗೋದಿಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ. ಪ್ರಜಾಪ್ರಭುತ್ವ ಸತ್ತಾತ್ಮಕ ಏನಿದೆ ಆ ವಿಷಯಗಳನ್ನು ನಾವು ತಗೊಂಡೋಗೋಣ. ಕೇವಲ ರಾಜಕೀಯ ಧ್ರುವೀಕರಣಕ್ಕೋಸ್ಕರ ಒಂದು ಧರ್ಮದ ಅಫೀಮನ್ನು ತುಂಬಬೇಡಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ BJP ಅವರಿಗೆ. ಯಾಕೆ ಅದು RSS ಮತ್ತು BJP ಮಾತ್ರ ಹೇಳ್ತೀರಾ? ನೋಡಿ, ಇವರೇ ಈಗ ಹೇಳ್ತಾ ಇರೋದಲ್ಲ, RSS ಬಗ್ಗೆ ಅವರೇ ವಹಿಸ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಇವರಿವತ್ತು ಮೊದಲು ಮೊನ್ನೆ ವಾಟರ್ ಮ್ಯಾನ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಒಬ್ಬ ಲೆಕ್ಕ ಪರಿಶೋಧಕಿ ಕಲಬುರಗಿಯಲ್ಲಿ ಲೆಟರ್ ಬರೆದು ಕಲಬುರಗಿಯ ಚಿತ್ತಾಪುರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ದಯವಿಟ್ಟು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ, ಅದಕ್ಕೆ ಉತ್ತರ ಕೊಡ್ರಿ. ಅದ್ ಬಿಟ್ಬಿಟ್ಟು RSS ನಿಷೇಧ, ಜಾತಿ ಗಣತಿ ನಿಮ್ ಯೋಗ್ಯತೆಗೆ ಇರ್ತಕ್ಕಂಥ ಸಮಸ್ಯೆ ಅವರ ಪ್ರಶ್ನೆಗೆ ಆನ್ಸರ್ ಕೊಡಕ್ಕೆ ಹೇಳಿ. ಫಸ್ಟ್ RSS BJPನ ಮೊದಲು ಅದು ಕ್ಲಾರಿಟಿ ಮಾಡ್ಲಿ, ಆಮೇಲೆ ಚರ್ಚೆ ಬರಕ್ಕೆ ಹೇಳಿ. ಅವ್ರು ಹೇಳ್ತಿದ್ದಾರೆ ನೀವು RSS BJP? ನಾನು ಸಂಘದ ಸ್ವಯಂ ಸೇವಕ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಕ್ಲಾರಿಫೈ ಮಾಡಿದ್ರು. ಅದ್ಯಾವ್ದಕ್ಕ ಇದು? ಅವರು ಅರ್ಧ ಚಡ್ಡಿ ಅರ್ಧ ಶರ್ಟು, ಅರ್ಧ ಚಡ್ಡಿ ಅರ್ಧ ಶರ್ಟು, ಕೆಳಗಡೆ ಚಡ್ಡಿ RSS, ಮೇಲ್ BJP. ಅರ್ಧ ಚಡ್ಡಿ ಗೀತೆ ಆಡಿದ್ರಲ್ಲ ನಿಮ್ DK ಶಿವಕುಮಾರ್, ಹಾಗಾದ್ರೆ ಸದನದಲ್ಲಿ ಗೀತೆ ಆಡಿದ್ರಲ್ಲ, ಅದ್ರ ಬಗ್ಗೆ ಈಗ ನೋಡಿ, ಅಲ್ಲ ಪೂರ್ತಿ ಅದನ್ನ ನೀವು ಕೇಳ್ಕೊಳ್ಳಿ. ಅವ್ರು ಹೇಳಿರೋದು ಇಂಥ ಪದಗಳನ್ನ ಬಳಕೆ ಮಾಡ್ತೀರಾ ನೀವು, ಎಲ್ಲಿ ನೀವು ಅದನ್ನ ಫಾಲೋ ಮಾಡ್ತೀರಾ ಅಂತಾನೆ ಕೇಳಿರೋದು. ನೀವು ಏನೇನೋ ನೀವು ನಾನೊಬ್ಬ ಸ್ವಯಂ ಸೇವಕ ವಿಠಲ್ ಶಾಖೆಗೆ ಹೋಗ್ತೀನಿ ಅಂದ್ಬಿಟ್ಟು ರೇ ಮಾತಾಡ್ರಿ. ನಿಮ್ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ನಾನು ವಿಠಲ್ ಶಾಖೆಗೆ ಹೋಗುವಂತ ಸ್ವಯಂ ಸೇವಕ ನಾನು. ಸರ್, ನಾವು BJP ಕಾರ್ಯಕರ್ತರೆ, 100% BJP ಕಾರ್ಯಕರ್ತರೆ. ನಾನು ಹೇಳ್ತಾ ಇರೋದೇನು ಅಂದರೆ, ನಾವು BJP ಕಾರ್ಯಕರ್ತರೆ, ನಮಗೂ RSSಗೂ ಏನು ಅಂದರೆ ಒಂದೇ ಐಡಿಯಾಲಜಿ ಇದೆ, ಒಂದೇ ಸಿದ್ಧಾಂತ ಇದೆ ಅಲ್ವಾ, ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ಅಷ್ಟೇ ಅಲ್ವಾ. ಅವ್ರದ್ದು ನಮ್ಮ RSS ಏನು ಅಂದರೆ ಸರ್, ದೇಶ ಚಿಂತನೆ, ವ್ಯಕ್ತಿ ನಿರ್ಮಾಣ ಮಾಡುತ್ತೆ ದೇಶಕ್ಕೋಸ್ಕರ. ಈಗ ನೋಡಿ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿಯಲ್ಲಿ ಆಡಲ್ ಗೀತೆಯಲ್ಲಿ ಏನಿದೆ ಅಂದರೆ ದೇಶನ ತುಂಬ ಪ್ರೀತಿಸುವಂಥದ್ದು. ಅದನ್ನು ಇವರು ಕಾಂಗ್ರೆಸ್ಸಿಯವರು ಒಪ್ಪಲಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಆಡಿದಂಥ ಗೀತೆನ ಒಪ್ಪಲಿಲ್ಲ. ಯಾಕೆಂದ್ರೆ ಅವರು ಇಟಲಿ ರಾಣಿ ಇದ್ದಾರಲ್ಲ ಸರ್, ಅವರನ್ನ ವಿವರಣೆ ಕೊಟ್ಟು ಅವರನ್ನು ಹೊಗಳಿದ್ರೆ ಮಾತ್ರ ಒಪ್ಪೋ ಅಂಥದ್ದು ಇವರ ಸಿದ್ಧಾಂತ ಆಗಿದೆ, ಕಾಂಗ್ರೆಸ್ಸಿನ ಸಿದ್ಧಾಂತ. ಅನುಮತಿ ಅನ್ನೋದು, ಈಗ ನಿಮ್ದೊಂದು ಸಂಘ ಸಂಸ್ಥೆ, ಈ ದೇಶದ ಕಾನೂನಿನಲ್ಲಿ ಎಲ್ಲರೂ ಒಂದೇ ಅಲ್ವಾ? ನೀವು ವಿತೌಟ್ ಪರ್ಮಿಷನ್ ಇಲ್ದಲೆ ಪಥಸಂಚಲನ ಮಾಡ್ಬೋದಾ? ನಾನು ಕೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ, ಪಥಸಂಚಲನಕ್ಕೆ ಪರ್ಮಿಷನ್ ತಗೊಂತಾರೆ. ಪಥಸಂಚಲನಕ್ಕೆ ಪರ್ಮಿಷನ್ ತಗೊಂಡೇ ಮಾಡೋದು. ಯಾರು ಹಂಗೆ ಹೇಳ್ತಾ ಇಲ್ಲ, ಪರ್ಮಿಷನ್ ತಗೊಂತಾರೆ, ಅವತ್ತೂ ತಗೊಂಡಿದ್ದಾರೆ. ಆದರೆ ಚಿತ್ತಾಪುರದಲ್ಲಿ ಅವ್ರು ಅಷ್ಟು ಮಾತಾಡ್ತಾ ಇದಾರಲ್ವಾ, ಏನು ಮಾಡ್ತಾ ಇದ್ದಾರೆ ಅವರು? ಬೇರೆ ಕೆಲಸ ಇಲ್ವಾ ಅಲ್ಲಿ? ಅದನ್ನ ಬ್ಯಾನ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ರಸ್ತೆ ಗುಂಡಿಗಳು ಒಂದು ಯೋಗ್ಯತೆ ಇಲ್ಲ. 59 ವರ್ಷ ದಲಿತರಿಗೆ ಏನು ಹೆಲ್ಪ್ ಮಾಡಿದ್ದಾರೆ ಅವರು? 59 ವರ್ಷ ಆಳಿದ್ರು. ನೀವು BJP ಅವರು ಏನು ಮಾಡಿಲ್ಲ. ಪಕ್ಕದ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ದುಬೈಯಲ್ಲಿದ್ದಾರೆ, ಆಮೇಲೆ ಅವರು IT ಮಿನಿಸ್ಟ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಬೇರೆ ಕಂಪ್ನಿಗಳು ಕರ್ಕೊಂಬರೋಕ್ಕೆ ಅವರು ಆಂಧ್ರ ಪ್ರದೇಶದಲ್ಲಿ. ಇಲ್ಲಿಯ ಮುಖ್ಯಮಂತ್ರಿ IT ಮಂತ್ರಿಗಳು ಚಿತ್ತಾಪುರ ವಿಷಯ ಇಟ್ಕೊಂಡು ಕೆಲಸನೇ ಮಾಡ್ತಾ ಇಲ್ಲ. ಅವ್ರು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ಇರೋದು.